ಈಗ ಫುಟ್ಪಾತು ತೆರವು ಮಾಡ್ತಾ ಇದ್ದಾರೆ. ಯಾಕಂದರೆ ಪಾದಚಾರಿಗೆ ಅಂತ ಬಿಟ್ಟಿರೋದು ಅವ್ರಿಗಾಗೆ ಸೀಮಿತ. ಇಲ್ಲಿ ವ್ಯಾಪಾರ ಮಾಡೋದು ಬೇಡ ಅಂತೇಳಿ ತೆರವು ಮಾಡ್ತಾರೆ. ಯಾಕಂದರೆ ಸುಪ್ರೀಂ ಕೋರ್ಟಿಂದ ಆದೇಶ ಪಾಲಿಸ್ತಾ ಇದ್ದಾರೆ, ಅದು ಸರಿನೇ. ಆದೇಶ ಪಾಲಿಸ್ತಾರೆ, ತಪ್ಪಲ್ಲ. ಫುಟ್ಪಾತ್ ಪಾದಚಾರಿಗಳನ್ನ ಓಡಾಡೋಕ್ಕೆ ಜಾಗ ಮಾಡ್ಕೊಡೋದು ಸಲೀಸು. ಅದೇ ರೀತಿ ಅವ್ರಿಗೂ ಒಂದು ವ್ಯವಸ್ಥೆ ಮಾಡಿಕೊಡೋದು ಒಳ್ಳೆಯದು. ಯಾವ ಥರ ವ್ಯವಸ್ಥೆ ಅಂತೀವಿ? ಈಗ ಅವ್ರಿಗೆ ಟೋಟಲಾಗಿ ಅದ್ರ ಮೇಲೇ ಜೀವನ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಬೇರೆ ರಸ್ತೆಗಳಲ್ಲೋ ಅಥವಾ ಅಂಗಡಿಗಳಲ್ಲೋ ಅಥವಾ ಕಾರ್ಪೊರೇಷನ್ ಸೈಟಲ್ಲೋ ಎಲ್ಲೋ ಒಂದು ಜಾಗ ಮಾಡಿಕೊಡೋದು ಸ್ವಲ್ಪ ಒಳಿತು ಅನಿಸುತ್ತೆ. ಏನು ಮಾಡ್ತಾರೆ ದಟ್ ಇಸ್ ಕರೆಕ್ಟ್, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅದಕ್ಕೆ ಅವರಿಗೂ ಏನಾದರೂ ಒಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅನ್ಸುತ್ತೆ. ಅಂದರೆ ಸರ್ ಅವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಆಧಾರ್ ಕಾರ್ಡು ತೊಗೊಂಡು ರಿಜಿಸ್ಟ್ರೇಷನ್ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇಲ್ಲೇ ಅಲ್ಲ ಅಂತ ಏನಿಲ್ಲ, ನಮ್ಗೆ ಫುಟ್ಪಾತ್ ಮಾತ್ರ ಓಡಾಡೋಕ್ಕೆ ಬಿಡಬೇಕು. ಅಲ್ಲ, ಅದು ನಿಜ, ಅದು ಬೇಕೇ ಬೇಕು. ಸುಮಾರು ವರ್ಷಗಳಿಂದ ಆಗದಿರತಕ್ಕಂಥ ಕೆಲಸ ಈಗ ಆಗ್ತಾಯಿದೆ, ಅದ್ರ ಬಗ್ಗೆ ಶ್ಲಾಘನೀಯ. ಇದೊಂದು ವಿಷಯದಲ್ಲಿ ಒಂದು ಸ್ವಲ್ಪ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡ್ರೆ ಪರವಾಗಿಲ್ಲ. ನೀವು ನೋಡಿರ್ಬೋದು, ಅಧಿಕಾರಿಗಳು ತೆರವು ಮಾಡೋಕ್ಕೆ ಶಿವಾಜಿನಗರಕ್ಕೆ ಹೋದಾಗ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲಮ್ಮ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಐ ಡೋಂಟ್ ನೋ ಎನಿಥಿಂಗ್. ಸರ್ ಈಗ ಈ ಫುಟ್ಪಾತ್ ವಿಚಾರವಾಗಿ ಯಾಕಂದರೆ ಪಾದಚಾರಿಗಳಿಗೆ ನೋಡಿ ಇವಾಗ ಇಷ್ಟು ಜಾಗ ಬಿಟ್ಟಿದ್ದಾರೆ ಅಂದ್ಕೊಂಡ್ರೆ ಇಷ್ಟು ಜಾಗದಲ್ಲಿ ಓಡಾಡೋಕ್ಕೆ ನಿಮಗೆ ಇಟ್ಕೊಂಡ್ಬಿಟ್ಟು ಇದನ್ನೇ ನೀವು ಆವರಿಸ್ಕೊಟ್ಬಿಟ್ರೆ ಫುಟ್ಪಾತರು ಅಲ್ಲ, ಅದು ಫುಟ್ಪಾತ್ ಅಂದರೆ ಅರ್ಥನೇ ಜನಗಳ ಪಾದಚಾರಿಗಳು ಓಡಾಡೋಕ್ಕೆ, ಅದರಲ್ಲಿ ಬೇರೆ ಇದಿಲ್ಲ. ಅದನ್ನು ಇಷ್ಟು ವರ್ಷಗಳ ಕಾಲ ನೋಡಿಲ್ವಲ್ಲ, ಈಗ ತಾನು ನೋಡ್ತಾ ಇದ್ದಾರೆ. ಅವ್ರಿಗೂ ವಸ್ತು ಅನಿಸ್ತದೆ, ಅಯ್ಯೋ ನಮ್ಮನ್ನು ಒಕ್ಕಲು ಬಿಸ್ಬಿಟ್ರು ಅಂದ್ಬಿಟ್ಟು ನಿಧಾನಕ್ಕೆ ಅವರು ದಾರಿಗೆ ಬರ್ತಾರೆ. ಏನು ಹೇಳ್ತೀರಾ ಸರ್ ಸಚಿವರಿಗೆ? ಸಚಿವರಿಗೆ ಶ್ಲಾಘನೆ ಆಗಲೇ ಹೇಳಿದ್ನಲ್ಲಮ್ಮ, ರಿಯಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾವ ಥರ ಕೆಲಸಗಳು ಮಾಡಬೇಕು, ಕೈಗೆತ್ಕೋಬೇಕು ಅಂತೀರಾ? ಅಲ್ಲ, ಈಗ ಅವರು ಮೊನ್ನೆ ಹೇಳಿರ್ತಕ್ಕಂಥ ಈ ಪಾರ್ಕಿಂಗ್ ಏನಿದೆ, ವೆಹಿಕಲ್ ಪಾರ್ಕಿಂಗು, ಅನ್ಆಥರೈಸ್ಡ್ ಪಾರ್ಕಿಂಗ್ ಎಲ್ಲೆಲ್ಲಿದೆ, ಬರೀ ಮೇಯ್ನ್ ರೋಡ್ಸಲ್ಲ, ಸಬ್ರಬ್ಸಲ್ಲೂ ಇದ್ದಾವೆ, ಕೆಲವು ಲೇಔಟ್ಸಲ್ಲೂ ಇದ್ದಾವೆ. ಅವುಗಳನ್ನೆಲ್ಲ ಸ್ವಲ್ಪ ಗಮನ ಹರಿಸಿ ತೆಗೆಸಿದ್ರೆ ಒಳ್ಳೆಯದು. ರಾತ್ರಿಯಲ್ಲೆಲ್ಲ ಕಾರ್ಗಳು ನಿಲ್ಲಿಸಿರೋದು ಮಾಡಿರೋದು, ಅದು ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಮಾಡ್ತಾಯಿದ್ದಾರೆ, ನೋ ಡೌಟ್. ನಿಧಾನಕ್ಕೆ ಮಾಡಲಿ, ತೊಂದರೆ. ಸರ್ ಈಗ 1ನೇ ತಾರೀಕಿಂದ ಖಾಲಿ ಸೈಟ್ಗಳು ಎಲ್ಲಿದೆಯೋ ಅದೆಲ್ಲ ಯಾರು ಕಸ ಹಾಕ್ತಾರೋ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅದು ಯಾಕಂದರೆ ಬೆಂಗಳೂರು ಚೆನ್ನಾಗಿರ್ಬೇಕು ಅಂದರೆ ಇವ್ರು ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ಅಲ್ಲ, ಬೆಂಗಳೂರು ಚೆನ್ನಾಗಿದ್ರೆ ಬರೀ ಸಚಿವರು ಕಷ್ಟಪಟ್ಟರೆ ಸಾಲದು, ನಾವು ಕಷ್ಟಪಡೋಕ್ಕೆ ರೆಡಿ ಆಗಬೇಕು. ನೋಡಿ ಸರ್, ನೀವು ಎಷ್ಟು ಚೆನ್ನಾಗಿ ಜವಾಬ್ದಾರಿ ಅರ್ತ್ಕೊಂಡಿದ್ದೀರಾ. ಅಲ್ಲ, ನಿಜವಾಗ್ಲೂ ನಾವು ನಮ್ಮ ಪಕ್ಕದ ಸೈಟು ಅಥವಾ ನನ್ನದೇ ಸೈಟ್ ಕ್ಲೀನ್ ಆಗಿದ್ದರೆ ನನಗೂ ಒಳ್ಳೆಯದು. ಸಚಿವರ ಬಂದಿರ್ತಾರಲ್ಲ, ನಾನು ತಾನೇ ಇರ್ತೀನಿ. ಸೊ ನಾನು ಅದು ಯೋಚನೆ ಮಾಡಬೇಕು ಮೊದಲು. ಯಾಕೆ ಸರ್ ಎಲ್ಲರೂ ಈ ಥರ ಥಿಂಕ್ ಮಾಡಲ್ಲ? ಅವ್ರವ್ರ ಮೈಂಡ್ ಸೆಟ್ ಅಮ್ಮ, ಅವ್ರವ್ರ ಮೈಂಡ್ ಸೆಟ್, ಅದೇನೋ ಮಾಡೋಕ್ಕಾಗಲ್ಲ. ಬರೀ ಸಚಿವರನ್ನೋ ಸರ್ಕಾರದ ಅಧಿಕಾರಿಗಳನ್ನೋ ಬ್ಲೇಮ್ ಮಾಡೋದಲ್ಲ, ನಮ್ಮ ಅಕ್ಕಪಕ್ಕ ನಾವು ನೀಟಾಗಿ ಇರ್ತೀವಿ ಅನ್ನೋದು ಮೊದಲು ಆಲೋಚನೆ ಮಾಡೋದು. ಅಷ್ಟಿದ್ರೆ ಸಾಕು. ಪಾಪ ಅವರು ನೋಡ್ಬೇಕು, ನೀವು ಅಧಿಕಾರಿಗಳ ಜೊತೆ ಶ್ರಮ ವಹಿಸಿ ಹೋಗೋದು, ರಾತ್ರಿ ಆಗಲು ನಿಂತ್ಕೊಂಡು. ಯಾಕಂದರೆ ಇವಾಗ ಒಂದು ಪೋಸ್ಟಿಂಗ್ ಅಂತ ತೊಗೊಂಡಾಗ, ಅಧಿಕಾರ ವಹಿಸ್ಕೊಂಡಾಗ, ಖಾತೆ ತೊಗೊಂಡಾಗ ಆರಾಮಾಗಿ ಮನೇಲಿ ಇರ್ತಾರೆ, ಎಲ್ಲ ಹೋಗ್ಕೊಳ್ತಾರೆ, ಎಲ್ಲ ತಿಂತಾ ಇರ್ತಾರೆ. ಈ ಥರ ಜವಾಬ್ದಾರಿ ತೊಗೊಂಡು ಕೆಲಸ ಯಾರೂ ಮಾಡಿಲ್ಲ, ನಾವು ನೋಡಲಿಲ್ಲ ಅನಿಸುತ್ತಲ್ಲ. ನಿಜವಾಗ್ಲೂ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಇದು ಹೇಳಿದ್ನಲ್ಲ, ರಿಯಲಿ ಅಪ್ರಿಷಿಯೇಬಲ್. ವಾಟ್ ಈಸ್ ಡೂಯಿಂಗ್ ಇಸ್ ರಿಯಲಿ ಅಪ್ರಿಷಿಯೇಬಲ್. ಅಂದರೆ ಪ್ರತಿಯೊಬ್ಬೊಬ್ಬರು ಅದರಲ್ಲಿ ಒಂದು 10% ನಮಗೆ ಇದು ಮಾಡಬೇಕು ಅಂತ ಅನಿಸಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಸರೋಗ್ಬಿಡ್ತಾರೆ. ಅವರೊಬ್ಬರೇ ಬಂದು ಬೈರೆಗಡ್ರು ಒಬ್ಬರೇ ಬಂದು ಮಾಡ್ಕೊ ಹೋಗ್ತಾರಂತಲ್ಲ. ನಾವು ಯಾಕೆ ನಮ್ಮ ಕೈಲಾದಷ್ಟು ಮಾಡಬೇಕು. ಅದಕ್ಕೆ ಅಧಿಕಾರಿಗಳನ್ನು ಸಹಕರಿಸ್ತಾ ಇದ್ದಾರೆ. ಪಾಪ ಅಧಿಕಾರಿಗಳು ಸಹಕರಿಸ್ತಾ ಇದ್ದಾರೆ, ಅಷ್ಟೇ ಬೈಸ್ಕೊತಾ ಇದ್ದಾರೆ. ಅದು ನಡೀತಾ ಇದೆ, ಇದು ನಡೀತಾ ಇದೆ. ಯಾವ ಥರ ಬಯಸ್ಕೊತಾ ಇದ್ದಾರೆ ಅಂತೀರಾ? ಅದು ದೂಷಣೆ. ಅದು ಏನಾಗುತ್ತೆ, ಸಡನ್ನಾಗಿ ಹಿಂಗೆ ಆಗ್ಬಿಡ್ತಲ್ಲ ಅನ್ನೋ ದೂಷಣೆ, ಕೋಪ, ಅದು ಸರಿ ಅಂತ ಅನ್ಸೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆಮೇಲೆ ಸರೋಗುತ್ತೆ. ಅಲ್ಲ, ಅವ್ರೂ ಈಗ ಮೀಟಿಂಗ್ ಅಂತ ತಗೊಂಡು ಒಂದು ದೊಡ್ಡ ಮಟ್ಟದಲ್ಲೇ ಕ್ಲಾಸ್ ತಗೊಂಡಿರ್ತಾರೆ. ಅಲ್ಲ ಅವರು ಸಡನ್ನಾಗಿ ಬಂದು ನೆನ್ನೆ ಹೇಳಿ ಇವತ್ತು ಮಾಡಿಲ್ಲ. ಸುಮಾರು ಒಂದು 15-20 ದಿವಸ, ಒಂದು ತಿಂಗಳ ಮಟ್ಟದಿಂದ ಹೇಳ್ಕೊಂಡು ಬರ್ತಾಯಿದ್ರು, ಈ ಥರ ಇದೆ, ನೀವು ಇದು ರೆಡಿ ಮಾಡ್ಕೊಳ್ಳಿ ಅಂತ. ಅವರು ಬಂದ ದಿನ ಬಂದುಬಿಟ್ರು ಅನ್ನೋದಲ್ಲ, ಮೊದಲು ಹೇಳಿದ್ದನ್ನು ನಾವು ನೆನಪು ಮಾಡ್ಕೋಬೇಕು ತಾನೆ. ಈಗ ಹೇಳ್ತಾ ಇದ್ದಾರೆ 1ನೇ ತಾರೀಕಿಂದ ಸೈಟ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಮಾಡಿದೆ ಅವ್ರು ಬಂದಿದ್ದ ದಿನ ಯಾಕ್ರೆ ಬಂದ್ರಿ ಅಂತ ಹೇಳಿದ್ರೆ, ಬಂದಿದ್ದ ದಿನವೇ ನೆನಪಾಗೋದು, ಮೊದಲು ಹೇಳಿದ್ದು. ಆಮೇಲೆ ಇನ್ನೊಂದೇನಂತಂದರೆ ಏಕಾಏಕಿ ಬಿಟ್ಬಿಟ್ರೆ ನಮ್ಗೆ ಏನಕ್ಕೆ ಇದು ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ ಅಂತ ಬ್ಲೇಮ್ ಮಾಡೋದು ಬಂತು. ಅಲ್ಲ, ಪ್ರತಿಯೊಬ್ಬೊಬ್ರಿಗೂ ನೋಟಿಸ್ ಕೊಟ್ಟು ಎಲ್ಲ ಮಾಡೋಕ್ಕೆ ಮದುವೆ ಲಗ್ನ ಪತ್ರಿಕೆನ ಅದು ಕೊಟ್ಬಿಟ್ಟು ಕರಿಯೋಕ್ಕೆ. ನಮ್ಮ ಮನೆ ಪಕ್ಕದಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ನಮ್ಮ ಜವಾಬ್ದಾರಿ ನಾವು ಮಾಡ್ಕೋಬೇಕು ಅಷ್ಟೇ.